ನಮ್ಮ ಜೀವನದಲ್ಲಿ ಒಂದು ಇನ್ಕಮ್ ಸಾಕಾ? ಅಥವಾ 2-3 ಥರ ಇನ್ಕಮ್ ಇದ್ದರೆ ಹೇಗಿರುತ್ತೆ? ಹೇಗೆ ತಗೊಳ್ಳೋದು? ಎಸ್, ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಒಂದು ವ್ಯಕ್ತಿಗೆ ಜೀವನ ನಡೆಸಲು ಒಂದು ಪ್ಯಾಸಿವ್ ಇನ್ಕಮ್ ಏಕೆ ಮುಖ್ಯವಾಗಿದೆ? ಇದು ರಹಸ್ಯವಲ್ಲ. ಪ್ಯಾಸಿವ್ ಇನ್ಕಮ್ ಹೆಚ್ಚು ಮಾತನಾಡುವ ಮತ್ತು ವೈಯಕ್ತಿಕ ಹಣಕಾಸಿನ ಅಂಶಗಳಲ್ಲಿ ಒಂದಾಗಿದೆ. ಒಳ್ಳೆಯ ಕಾರಣಕ್ಕಾಗಿ ಬೃಹತ್ ಸಂಪತ್ತನ್ನು ನಿರ್ಮಿಸುವುದರಿಂದ ಹಿಡಿದು ಸಂಬಳದ ಜೀವನ ಶೈಲಿಯಿಂದ ತಪ್ಪಿಸಿಕೊಳ್ಳುವವರಿಗೆ ಒಂದು ಪ್ಯಾಸಿವ್ ಇನ್ಕಮ್ ಯಾವುದೇ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಅತ್ಯಂತ ಸಕಾರಾತ್ಮಕವಾಗಿ ಪರಿಣಾಮವನ್ನು ಬೀರುತ್ತದೆ ಅಂತ ಹೇಳ್ಬೋದು. ಆದರೆ ಅದು ಪ್ರಶ್ನೆಯನ್ನು ಕೇಳುತ್ತಿದೆ, ಪ್ಯಾಸಿವ್ ಇನ್ಕಮ್ ಹೇಗೆ ಮುಖ್ಯ? ಸಂಕ್ಷಿಪ್ತವಾಗಿ ಪ್ಯಾಸಿವ್ ಇನ್ಕಮ್ ಮುಖ್ಯವಾಗಿದೆ, ಏಕೆಂದರೆ ಅದು ನಿಮ್ಮ ಆರ್ಥಿಕ ಜೀವನದಲ್ಲಿ ಒಂದು ಸ್ಥಿರತೆಯನ್ನು, ಭದ್ರತೆಯನ್ನು ಮತ್ತು ಸ್ವಾತಂತ್ರ್ಯವನ್ನು ಸೃಷ್ಟಿಸುತ್ತದೆ ಅಂತ ಹೇಳ್ಬೋದು. ಹೆಚ್ಚುವರಿಯಾಗಿ ಒಂದು ಪ್ಯಾಸಿವ್ ಇನ್ಕಮ್ ನಿಮ್ಮ ಸಮಯ ಮತ್ತು ಶ್ರಮದಿಂದ ಸೀಮಿತವಾಗಲಿದ್ದರೂ ಸಹ ಸಂಪತ್ತನ್ನು ನಿರ್ಮಿಸುವ ನಿಮ್ಮ ಸಾಮರ್ಥ್ಯದ ಮೇಲೆ ಧನಾತ್ಮಕವಾಗಿ ಮತ್ತು ಗಮನಾರ್ಹವಾಗಿ ಪರಿಣಾಮವನ್ನು ಬೀರುತ್ತದೆ ಅಂತ ಹೇಳ್ಬೋದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಸುಧಾರಿಸಲು ಒಂದು ಪ್ಯಾಸಿವ್ ಇನ್ಕಮ್ ಉತ್ತಮ ಮಾರ್ಗವಾಗಿದೆ. ಆದರೆ ಅದು ಸಾಕಷ್ಟು ಮನವರಿಕೆ ಆಗದಿದ್ದರೆ ಈ ಮಾರ್ಗದರ್ಶಿಯ ಉಳಿದ ಭಾಗಗಳಿಗೆ ನಾನು ಪ್ರಮುಖ ಕಾರಣಗಳನ್ನು ಹೇಳಲಿದ್ದೇನೆ. ಹಾಯ್, ನಾನು ನಿಮ್ಮ ವೆಂಕಟಪತಿ ಬಿಸ್ನೆಸ್ ಆ್ಯಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್, ಫೌಂಡರ್ ಆಫ್ ವ್ಯೂ. ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ವೆರಿ ಮಚ್ ಕ್ಲಿಕ್ಕಿಂಗ್ ದಿಸ್ ವಿಡಿಯೋ. ತಮ್ಮೆಲ್ಲರಿಗೂ ಈ ವಿಡಿಯೋವನ್ನು ಕ್ಲಿಕ್ ಮಾಡೋದಕ್ಕೆ ಧನ್ಯವಾದವನ್ನು ತಿಳಿಸ್ತಾ, ಈ ವಿಡಿಯೋವನ್ನು ಕೊನೆಯವರೆಗೂ ನೀವು ವೀಕ್ಷಣೆ ಮಾಡಿ. ಸೊ ನೀವು ಹೆಚ್ಚಿಗೆ ಇಷ್ಟಪಟ್ಟರೆ ಇದನ್ನು ನಿಮ್ಮ ಸ್ನೇಹಿತರಿಗೂ ಸಹ ತಲುಪಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋದಲ್ಲಿ ಹೋಗೋಣ. ಸೊ ನಮ್ಮ ಸುತ್ತಮುತ್ತ ಒಂದು 4 ಥರದ ಕ್ಯಾಟಗರಿಯನ್ನು ವ್ಯಕ್ತಿಗಳನ್ನು ನಾವು ನೋಡ್ಬೋದು. ಇದು ಒಂದು ಅದ್ಭುತವಾಗಿ ಒಂದು ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಮುಖಾಂತರ ರಾಬರ್ಟ್ ಕಿಯೋಸ್ಕಿಯನ್ನವರು ಇದನ್ನು ರಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಸುತ್ತಮುತ್ತ ಯಾವ ಥರದ ವ್ಯಕ್ತಿಗಳಿರ್ತಾರೆ, ನಾವು ಸಹ ಯಾವುದೋ ಒಂದು ಕ್ಯಾಟಗರಿಯಲ್ಲಿ ಇದ್ದೇ ಇರ್ತೀವಲ್ವ. ಸೊ ಆ 4 ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ, ಒಂದು ಎಂಪ್ಲಾಯೀಸ್ ಆಗ್ಬೋದು, ಅಥವಾ ಒಂದು ಬಿಸ್ನೆಸ್ ಮ್ಯಾನ್ಸ್ ಆಗ್ಬೋದು, ಅಥವಾ ಒಂದು ಸೆಲ್ಫ್ ಎಂಪ್ಲಾಯ್ ಆಗ್ಬೋದು, ಅಥವಾ ಒಂದು ಇನ್ವೆಸ್ಟರ್ಸ್ ಆಗ್ಬೋದು. ಸೊ ಈ 4 ಕ್ಯಾಟಗರಿಯಲ್ಲಿ ಯಾವುದೋ ಒಂದು ಕ್ಯಾಟಗರಿಯಲ್ಲಿ ಇದ್ದೇ ಇರ್ತೀವಲ್ಲ. ಏನು ಅಷ್ಟೊಂದು ವ್ಯತ್ಯಾಸ ಇದೆ 4 ಕ್ಯಾಟಗರಿಗಳಲ್ಲಿ? ಏನು ನೋಡೋಣ. ಈಗ ಎಂಪ್ಲಾಯೀಸ್ ಏನು ಮಾಡ್ತಾ ಇರ್ತಾರೆ? ಒಂದು ಆ್ಯಕ್ಟಿವ್ ಇನ್ಕಮ್ ಅನ್ನೋದು ತಗೊಳ್ತಾರೆ. ಅಂತ ಹೇಳಿದ್ರೆ ಅವರ ಸಮಯವನ್ನು ಒಂದು ಯಾವುದೋ ಒಂದು ಕಂಪನಿಯಲ್ಲೋ ಅಥವಾ ಒಂದು ಜಾಬಲ್ಲೋ ಅವರು ಆ ಸಮಯವನ್ನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೋಸ್ಕರ ದುಡಿತಾರೆ. ಅವರು ತಿಂಗಳ ಪೂರ್ತಿ ದುಡಿದ್ರೂ ಸಹ ಒಂದೇ ಸ್ಯಾಲ್ರಿ ಬರ್ತಕ್ಕಂಥದ್ದು, ಒಂದೇ ಆದಾಯ ಬರ್ತಕ್ಕಂಥದ್ದು. ಸೊ ಇದು ಆ್ಯಕ್ಟಿವ್ ಇನ್ಕಮ್ ಅಂತ ಹೇಳಿ. ಸೊ ಇನ್ನೊಂದೇನು ಸೆಲ್ಫ್ ಎಂಪ್ಲಾಯ್ ಅಂತ ಹೇಳ್ಬೋದು. ಸೆಲ್ಫ್ ಎಂಪ್ಲಾಯ್ ಅಂತ ಹೇಳಿದ್ರೆ ಯಾವುದೋ ಒಂದು ಕ್ಲಿನಿಕಾ ಅಥವಾ ಇನ್ನೊಂದು ಏನೋ ಒಂದು ಸ್ವಂತ ಬಿಸ್ನೆಸ್ ಅನ್ನೋದು ಅವರು ಪ್ರಾರಂಭ ಮಾಡ್ಕೊಂಡಿರ್ತಾರೆ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಅಲ್ಲಿ ಸೆಲ್ಫ್ ಎಂಪ್ಲಾಯ್ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಈ 4 ಏನು ಹೇಳಿದ್ವಿ, ಎಂಪ್ಲಾಯಿ, ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಮ್ಯಾನು, ಮತ್ತು ಇನ್ವೆಸ್ಟರ್, ಇದರಲ್ಲಿ 2 ಭಾಗ ಆಗುತ್ತೆ. ಸೊ ಆ 2 ಭಾಗದಲ್ಲಿ ಎಂಪ್ಲಾಯಿ, ಸೆಲ್ಫ್ ಎಂಪ್ಲಾಯ್ ಒಂದು ಭಾಗ ಆದರೆ ಬಿಸ್ನೆಸ್ ಮ್ಯಾನು, ಇನ್ವೆಸ್ಟರ್ಸು ಮತ್ತೊಂದು ಭಾಗ ಆಗುತ್ತೆ. ಇದರಲ್ಲಿ ನಾವು ಯಾವುದರಲ್ಲಿದ್ದೀವಿ, ಯಾವುದಕ್ಕೆ ಅಪ್ಗ್ರೇಡ್ ಆಗಬೇಕು ಅನ್ನೋದು ಸಹ ಈ ವಿಡಿಯೋ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಎಂಪ್ಲಾಯಿ, ಸೆಲ್ಫ್ ಎಂಪ್ಲಾಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಆ್ಯಕ್ಟಿವ್ ಇನ್ಕಮ್ ಅಂತ ಹೇಳಿದ್ರೆ ಒಂದು ಲಿಮಿಟೆಡ್ ಇನ್ಕಮ್ ಅನ್ನೋದು ನಮಗೆ ಸಿಗ್ತಾ ಇರುತ್ತೆ. ತಿಂಗಳ ಪೂರ್ತಿ ನಾವು ಕೆಲಸ ಮಾಡ್ತೀವಿ, ಒಂದು ಇನ್ಕಮ್ ಬರುತ್ತೆ, ಏನೋ ಒಂದು 20,000 30,000 ಸ್ಯಾಲ್ರಿ ಅಂತಕ್ಕಂಥದ್ದು ಬರುತ್ತೆ. ಸೊ ಅದಕ್ಕೆ ಸೀಮಿತವಾಗಿ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇಂಡಿವಿಜುವಲ್ ಎಫರ್ಟ್ ಅನ್ನೋದು ನಾವು ಆಗ್ತಾ ಇರ್ತೀವಿ. ಸೊ ಹಾಗಾಗಿ ನಮಗೆ ಸೀಮಿತವಾಗಿ ಒಂದು ಇನ್ಕಮ್ ಆದಾಯ ಅಂತಕ್ಕಂಥದ್ದು ಬರ್ತಾಯಿದೆ. ಮತ್ತೊಂದು ಏನಿದೆ, ಒಂದು ಆ್ಯಕ್ಟಿವ್ ಇನ್ಕಮ್ ಅಂದರೆ ಒಂದು ಪ್ಯಾಸಿವ್ ಇನ್ಕಮ್ಮು ಬರುತ್ತೆ ನಮಗೆ. ಆ್ಯಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್. ಈ ಪ್ಯಾಸಿವ್ ಇನ್ಕಮಲ್ಲಿ ಏನಾಗುತ್ತೆ ಅಂದರೆ ಅನ್ಲಿಮಿಟೆಡ್, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಣ ಇಲ್ಲಿ ಸಂಪಾದನೆ ಮಾಡ್ಕೋಬೋದು ನಾವು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಟೀಮ್ ವರ್ಕ್ ಆಗಿ ಸಹ ಕೆಲಸ ಮಾಡಿದ್ರೆ ಕೆಲವೊಂದು ದಿನಗಳು ನಾವು ಕೆಲಸ ಮಾಡಿ ಬಿಟ್ಟರೆ ಒಂದು ಇನ್ಕಮ್ಮನ್ನು, ಉದಾಹರಣೆಗೆ ನಾವು ನೋಡೋದಾದರೆ ಇವತ್ತಿನ ದಿನ ಒಂದು ಓಲಾ, ಊಬರು, ಒಂದು KFC, ಒಂದು ಡೊಮಿನಸ್ ಪಿಜ್ಜಾ, ಈ ಥರ ನಾನಾ ಥರದ್ದು ಇವತ್ತು ಆನ್ಲೈನ್ ಬಿಸ್ನೆಸ್ಗಳು ನೀವು ನೋಡ್ಬೋದು. ಇಡೀ ಪ್ರಪಂಚದಾದ್ಯಂತ ಅವರು ಫ್ರಾಂಚೈಸಿಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ.
ಸೊ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ಕೊಂಡಿದ್ದಾರೆ, ಒಂದು ಪ್ಯಾಸಿವ್ ಇನ್ಕಮನ್ನು ರೂಢಿಸ್ಕೊಂಡಿದ್ದಾರೆ. ಸೊ ಅದಕ್ಕೆ ಇನ್ನೂ ಮತ್ತೊಂದು ಉದಾಹರಣೆ ನಾವು ನೋಡ್ಬೋದು. ಉದಾಹರಣೆಗೆ ನೀವು ಒಂದು ಮನೆಯನ್ನು ಕಟ್ಟಿಸಿ ಒಂದು ರೆಂಟೆಡ್ಗೆ ಒಂದು 5 ಮನೆಯನ್ನು ರೆಂಟೆಡ್ ಕೊಡ್ತೀರಾ, ಅಂದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡದೇ ಇರ್ತೀರಲ್ವ ನೀವು, ಅದು ಜೀವನ ಪರ್ಯಂತ ಒಂದು ಇನ್ಕಮ್ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಜೊತೆಗೆ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರ, ಅದೇನಾಗುತ್ತೆ, ಆಕ್ಟಿವ್ ಇನ್ಕಮ್ ಈ ಕಡೆಯಿಂದ ಬರ್ತಾ ಇರುತ್ತೆ, ಪ್ಯಾಸಿವ್ ಇನ್ಕಮ್ ಈ ಕಡೆ. ಈ ಥರ ಒಂದು 5 ಥರದ ಒಂದು ಇನ್ಕಮ್ ನಿಮಗೆ ಮಲ್ಟಿಪ್ಲೇ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ಇದ್ದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಮು ಅತಿ ಸುಲಭವಾಗಿ ನಾವು ಸೊ ಹಾಗಾಗಿ ನಾವು ಒಂದು ಆ್ಯಕ್ಟಿವ್ ಇನ್ಕಮಲ್ಲಿದ್ದರೆ ಆ್ಯಕ್ಟಿವ್ ಇನ್ಕಮ್ ಜೊತೆಗೆ ಒಂದು ಪ್ಯಾಸಿವ್ ಇನ್ಕಮನ್ನು ಸಹ ನಾವು ರೂಢಿಸ್ಕೋಬೇಕು. ಈ 2 ಭಾಗ ಆಯ್ತಲ್ಲ, ಒಂದು ಆ್ಯಕ್ಟಿವ್ ಇನ್ಕಮು, ಒಂದು ಪ್ಯಾಸಿವ್ ಇನ್ಕಮ್. ಇದರಲ್ಲಿ 100% ಎಷ್ಟು ಜನ ಈ ಆ್ಯಕ್ಟಿವ್ ಇನ್ಕಮಲ್ಲಿ ಇರ್ತಾರೆ, ಸೊ ಎಷ್ಟು ಜನ ಈ ಪ್ಯಾಸಿವ್ ಇನ್ಕಮಲ್ಲಿ ಇರ್ತಾರೆ ಅಂತ ನಾವು ನೋಡಿದಾಗ 100% 95% ಜನ ಈ ಒಂದು ಆ್ಯಕ್ಟಿವ್ ಇನ್ಕಮಲ್ಲೇ ಇರ್ತಾರೆ. ಕೇವಲ 5% ಜನ ಈ ಪ್ಯಾಸಿವ್ ಇನ್ಕಮಲ್ಲಿ ಇರ್ತಾರೆ. ಹಾಗಾದರೆ ಈ 2 ಕ್ಯಾಟಗರಿಯಲ್ಲಿ ಯಾರ ಬಳಿ ಹೆಚ್ಚಿಗೆ ಸಂಪತ್ತು ಅನ್ನೋದು, ಹಣ ಅಂತಕ್ಕಂಥದ್ದು ಇರುತ್ತೆ ಅಂತ ನಾವು ಗಮನಿಸಿದಾಗ, ಏನು 5% ಜನ ಇದ್ದಾರೆ, 5% ಜನದಲ್ಲಿ 95% ಜನದ ಹತ್ರ ಒಂದು ವೆಲ್ತ್ ಅನ್ನೋದು, ಸಂಪತ್ತು ಅನ್ನೋದು ಇರುತ್ತೆ ಅಂತ. ಯಾಕೆ ಅವ್ರ ಹತ್ರ ಹೆಚ್ಚಿಗೆ ಇರುತ್ತೆ, ಯಾಕೆ ಆ್ಯಕ್ಟಿವ್ ಇನ್ಕಮಲ್ಲಿ ಕೇವಲ 5% ಜನ ಅಲ್ಲಿರ್ತಾರೆ? ಯಾಕಂತ ಹೇಳಿದ್ರೆ ಇವರು ಒಂದು ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದೇ ನಾವು ಪ್ಯಾಸಿವ್ ಇನ್ಕಮಲ್ಲಿ ತಗೊಂಡಾಗ ಅವ್ರಿಗೆ ಮಲ್ಟಿಪ್ಲೇ ಸೋರ್ಸ್ ಆಫ್ ಇನ್ಕಮ್. ಸೊ ನಾನು ಉದಾಹರಣೆಗಳು ಹೇಳಿದ್ನಲ್ಲ, ಒಂದು ರೆಂಟೆಡ್ ಹೌಸ್ ಆಗ್ಬೋದು ಅಥವಾ ಒಂದು ಏನು ಮಲ್ಟಿಪ್ಲೇ ಬಿಸ್ನೆಸ್ಗಳಾಗ್ಬೋದು, ರೂಢಿಸ್ಕೊಂಡು ಅವರು ಆ್ಯಕ್ಟಿವ್ ಇನ್ಕಮಲ್ಲೂ ಇರ್ತಾರೆ, ಜೊತೆಗೆ ಪ್ಯಾಸಿವ್ ಇನ್ಕಮನ್ನು ಸಹ ಅವರು ತಗೊಳ್ತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಆ್ಯಕ್ಟಿವ್ ಇನ್ಕಮ್ಗೆ ಸ್ಟಿಕ್ ಆಗಬಾರ್ದು. ಆ್ಯಕ್ಟಿವ್ ಇನ್ಕಮಲ್ಲಿದ್ದರೆ ಅತಿ ಬೇಗನೆ ಪ್ಯಾಸಿವ್ ಇನ್ಕಮ್ಗಳು ಸಹ ನಾವು ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ಅಪ್ಗ್ರೇಡೆಡ್ ಆಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು 2022 ಇವತ್ತಿನ ವೆಚ್ಚಗಳು ಹೆಚ್ಚಿಗೆ ಆಗುತ್ತೆ, ನಮ್ಮ ಆದಾಯಗಳು ಮಾತ್ರ ಕಮ್ಮಿನೇ ಆಗ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಕುಟುಂಬಕ್ಕೆ ಜೀವನ ಸಾಗಿಸೋದಕ್ಕೆ ಕಮ್ಮಿ ಇಲ್ಲ ಅಂತ ಹೇಳಿದ್ರು 1 ಲಕ್ಷ ಮೇಲ್ಪಟ್ಟು ಬೇಕಾಗ್ತಾ ಇದೆ. ನಮಗೆ ಸ್ಯಾಲ್ರಿ ಬರ್ತಾ ಇರ್ತಕ್ಕಂಥದ್ದು 20,000 ಆದರೆ ಒಂದು 5 ದಿನಕ್ಕೆ ಖಾಲಿ ಆಗಿರುತ್ತೆ. ಸೊ ಮತ್ತೆ ನಮಗೆ ಎಕ್ಸ್ಟ್ರಾ ಹಣ ಅಂತಕ್ಕಂಥದ್ದು ಬೇಕು ಅಂತ ಹೇಳಿದ್ರೆ ಸಾಲಕ್ಕೆ ಹೋಗ್ತೀವಿ, ಮತ್ತೆ ಸಾಲ ತೀರಿಸೋದಕ್ಕೆ ಮತ್ತೆ ಸಾಲಕ್ಕೆ ಹೋಗ್ತೀವಿ. ಸೊ ಹಾಗಾಗಿ ಒಂದು ಆ್ಯಕ್ಟಿವ್ ಇನ್ಕಮ್ ಜೊತೆಗೆ ಒಂದು ಪ್ಯಾಸಿವ್ ಇನ್ಕಮನ್ನು ಸಹ ನಾವು ರೂಢಿಸ್ಕೊಂಡಾಗ ಅತಿ ಬೇಗನೆ ನಮ್ಮ ಜೀವನದಲ್ಲಿ ಒಂದು ಫೈನಾನ್ಷಿಯಲ್ ಸ್ಟ್ರಗಲಿಂದ ನಾವು ಹೊರಗಡೆ ಬರಬಹುದು. ಸೊ ಯಾಕಂತ ಹೇಳಿದ್ರೆ ಈ ಹೊರಗಡೆ ನಾವು ಏನು ಫೈನಾನ್ಷಿಯಲ್ ಸ್ಟ್ರಗಲಿಂದ ನಾವು ಒಂದು 80% ಅಟ್ಲೀಸ್ಟ್ ನಾವು ಹೊರಗಡೆ ಬಂದರೆ ಇನ್ನು 20% ತುಂಬ ಸುಲಭವಾಗಿ ನಾವು ಕ್ಲಿಯರನ್ನು ಮಾಡ್ಕೋಬೋದು. ಸೊ ನಿಮ್ಮಲ್ಲಿ ಈ ಥರ ಒಂದು ಆ್ಯಕ್ಟಿವ್ ಇನ್ಕಮ್ ಅಂತಕ್ಕಂಥದ್ದು ನೀವು ಪಡಿಬೇಕು ಅಂತ ಇದ್ದೀರಾ, ನಿಮಗೆ ಈ ಆ್ಯಕ್ಟಿವ್ ಇನ್ಕಮ್ ಜೊತೆಗೆ ಒಂದು ಪ್ಯಾಸಿವ್ ಇನ್ಕಮನ್ನು ಸಹ ಪಡಿಬೇಕು ಅಂತ ಇದ್ದೀರಾ, 2 ಥರದ ಆದಾಯಗಳು ನಿಮಗೆ ಬೇಕಂದರೆ ಕೂಡಲೇ ನಮ್ಮ ತಂಡದೊಂದಿಗೆ ನೀವು ಭಾಗಿಯಾಗಿ. ಸೊ ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮತ್ತು ಎಲ್ಲವನ್ನು ಸಹ ನೀಡಿದ್ದೇನೆ, ನಮ್ಮನ್ನು ಸಂಪರ್ಕಿಸಿ. ನಿಮಗೆ ಮಲ್ಟಿಪ್ಲೇ ಸೋರ್ಸ್ ಆಫ್ ಇನ್ಕಮ್ ಬರುವಂಥ ಒಂದು ದಿ ಬೆಸ್ಟ್ ಐಡಿಯಾಗಳು, ಟ್ರೈನ್ ಅಪ್ಸು ಮತ್ತು ಫ್ರೀಯಾಗಿ ಮತ್ತು ಪೇಯ್ಡಾಗಿ ಟ್ರೈನ್ ಅಪ್ಸನ್ನು ಸಹ ನಾವು ಕೊಡ್ತೇವೆ. ಸೊ ನೀವು ಒಂದು ಮನಸ್ಸನ್ನು ಮಾಡಿ ನಿಮ್ಮ ಜೀವನವನ್ನು ನೀವು ಬದಲಾಯಿಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಒಂದು ಫೈನಾನ್ಷಿಯಲ್ ಸ್ಟ್ರಗಲಿಂದ ಹೊರಗಡೆ ಬನ್ನಿ ಅಂತ ನಾನು ಹೇಳೋದಕ್ಕೆ ಇಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋ ನಿಮ್ಮ ಇಂಟ್ರೆಸ್ಟಿಂಗಿಂದ ವೆಯ್ಟ್ ಮಾಡ್ತೀರಾ ಅಂದರೆ ಜಸ್ಟ್ ಒಂದು ಎಸ್ ಅಂತ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ನಾನು ನಿಮ್ಮ ವೆಂಕಟಪತಿ, ಬಿಸ್ನೆಸ್ ಆ್ಯಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್. ಸೊ ಸೈನಿಂಗ್ ಆಫ್. ಜೈ ಹಿಂದ್.